ಯೋಂತ ಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಇಲ್ಲಿ ವೇದಿಕೆಯಲ್ಲಿ ಎರಡು ಭಾವಚಿತ್ರಗಳಿವೆ. ಒಂದು ಗಿರಿಜಾ ಮಾತೆ ಅವರದ್ದು, ಇನ್ನೊಂದು ಭಾರತ ಮಾತೆ. ಇದು ಬಹಳ ಒಳ್ಳೆಯ ಸಂಕೇತ. ನಾವೆಲ್ಲರೂ ಕೂಡ ಇಬ್ಬರು ತಾಯಿಯಂದಿರನ್ನು ಮರೆಯಬಾರದು. ಒಂದು ಒಬ್ಬೊಬ್ಬರಿಗೆ ಬೇರೆ ಬೇರೆ ತಾಯಿ, ಹಡೆದ ತಾಯಿ, ಎಲ್ಲರ ತಾಯಿ ಭಾರತ ಮಾತೆ. ಆ ಎರಡನ್ನು ಕೂಡ ಮರೆಯಬಾರದು. ಇಂಥದ್ದು ಉತ್ತಮ ಆದರ್ಶ ಈ ಎರಡು ಭಾವಚಿತ್ರಗಳಿಂದ ನನಗೊಮ್ಮೆ ಸ್ಫೂರ್ತಿ ಬಂತು. ಎಲ್ಲರೂ ಕೂಡ ನಮ್ಮ ಭಾರತ ಮಾತೆಯ ಬಗ್ಗೆ, ನಮ್ಮ ಹಡೆದ ತಾಯಿಯ ಬಗ್ಗೆ ತಮ್ಮ ಸ್ಮರಣೆ, ತಮ್ಮ ಗೌರವ ನಿರಂತರ ಸಲ್ಲಿಸಬೇಕು. ಆಗ ಮಾತ್ರ ನಮ್ಮ ವ್ಯಕ್ತಿತ್ವ ಉನ್ನತವಾಗ್ತದೆ. ನಮ್ಮ ದೇಶದ ಆಕಾರ, ನಮ್ಮ ವ್ಯಕ್ತಿತ್ವದ ಆಕಾರ, ಅದಕ್ಕೊಂದು ಆಕಾರ ಬರಬೇಕಾಗಿದ್ದರೆ 3 ಆಕಾರಗಳಿದ್ದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಆಕಾರ. ಅದು ಅನ್ನ, ಅಕ್ಷರ, ಆರೋಗ್ಯ. ಈ 3 ಆಕಾರಗಳಿದ್ದರೆ ನಮಗೊಂದು ಒಳ್ಳೆಯ ಆಕಾರ ಬರಲಿಕ್ಕೆ ಸಾಧ್ಯ. ಆ 3ನ್ನು ಕೂಡ ನೀಡುವಂಥ ಒಂದು ಘನ ಉದ್ದೇಶವನ್ನು ಇಟ್ಟುಕೊಂಡು ಅದಮ್ಯ ಚೇತನ ಸಂಸ್ಥೆ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ, ಅದಮ್ಯ ಮತ್ತು ಅದ್ಭುತ 2 ಲಕ್ಷ ಮಕ್ಕಳಿಗೆ, ಅದು ಕೂಡ ಬೇರೆ ಬೇರೆ ಭಾಗದ ಮಕ್ಕಳಿಗೆ ಅನ್ನ ವಿತರಣೆ ಎಂಬುದು ಸಾಮಾನ್ಯವಾದ ಸಾಧನೆಯಲ್ಲ. ಅಂಥ ಉತ್ತಮವಾದ ಸಾಧನೆಯನ್ನು ನಡೆಸುತ್ತಿರುವ ಅದಮ್ಯ ಚೇತನ ಸಂಸ್ಥೆ ಎಲ್ಲರಲ್ಲೂ ಕೂಡ ಚೈತನ್ಯ ತುಂಬುವ ಸಂಸ್ಥೆಯಾಗಿದೆ. ಅಂಥ ದೊಡ್ಡ ಸಾಧನೆಯ ಬಗ್ಗೆ ನಾವು ನೋಡಿ ಬಹಳ ಆನಂದವಾಗಿದೆ. ಅದರಲ್ಲಿಯೂ ಕೂಡ ಮಕ್ಕಳು, ಒಬ್ಬ ನಾಯಕರು ಹೇಳಿದ ಮಾತು, ದೇಶದ ದೊಡ್ಡ ನಾಯಕರು, ನಮ್ಮ ವ್ಯಕ್ತಿಯ ಭವಿಷ್ಯ ತೀರ್ಮಾನ ಮಾಡೋದು ಹೇಗೆ? ಒಬ್ಬನ ಭವಿಷ್ಯ, ಗುರು ಎಲ್ಲಿದ್ದಾನೆ, ಶುಕ್ರ ಎಲ್ಲಿದ್ದಾನೆ, ಶನಿ ಎಲ್ಲಿದ್ದಾನೆ ಅಂತ ಆಕಾಶದ ನಕ್ಷತ್ರಗಳನ್ನು ನೋಡಿ ವ್ಯಕ್ತಿಯ ಭವಿಷ್ಯವನ್ನು ತೀರ್ಮಾನ ಮಾಡ್ತಾರೆ. ಒಳ್ಳೆಯದು ಉಂಟು ಅಂತೇಳಿ ಜ್ಯೋತಿಷಿಗಳು ಆಕಾಶದ ನಕ್ಷತ್ರಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ. ದೇಶದ ಭವಿಷ್ಯ ಆಕಾಶದ ನಕ್ಷತ್ರಗಳು ನೋಡಿ ಅಲ್ಲ, ಭೂಮಿಯ ಮೇಲಿನ ನಕ್ಷತ್ರಗಳನ್ನು ನೋಡಿ. ಭೂಮಿಯ ಮೇಲಿನ ನಕ್ಷತ್ರ ಚಿಕ್ಕ ಮಕ್ಕಳು, ಅವರ ಕಣ್ಣು, ಅಲ್ಲಿ ಉಲ್ಲಾಸ, ಉತ್ಸಾಹ, ಪ್ರಭೆ ಇದ್ದರೆ ದೇಶಕ್ಕೆ ಉಜ್ವಲ ಭವಿಷ್ಯ. ಅಂಥ ಮಕ್ಕಳ ಬಗ್ಗೆ ಇಷ್ಟು ದೊಡ್ಡ ಅವರಿಗೆ ಇದರ ಮುಖಾಂತರ ಜೀವನದಲ್ಲೇ ಉತ್ಸಾಹ, ಕಲಿಯುವ ಉತ್ಸಾಹ ಎಲ್ಲ ಬೆಳೆದು ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಮಾಡುವಂತಹ ಕಾರ್ಯ ಈ ಅನ್ನದಾಸೋಹ. ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾದ ರೀತಿಯಲ್ಲಿ ಈ ಸಂಸ್ಥೆ ನಡೆಸ್ತಾ ಇದೆ. ಇದು ದೊಡ್ಡ ದೇಶದ ಸೇವೆ, ದೊಡ್ಡ ಭಗವಂತನ ಸೇವೆ. ಒಂದು ಕಥೆ ಇದೆ, ಚಿಕ್ಕ ಕಥೆ. ಒಬ್ಬ ದೊಡ್ಡ ಯಜಮಾನ, ಭಾರಿ ತೋಟ ಇತ್ತು. ತೋಟದಲ್ಲಿ ಒಬ್ಬ ಅವರ ರೈತ ದೊಡ್ಡ ಬಾಳೆಹಣ್ಣಿನ ಗೊನೆ ಅಲ್ಲಿ ಬೆಳೆದಿತ್ತು. ತಂದು ಯಜಮಾನನೇ ಕೊಟ್ಟ, ತಮ್ಮ ತೋಟದಲ್ಲಿ ಬೆಳೆದದ್ದು. ನೋಡಿದ, ಇದನ್ನು ದೇವರಿಗೆ ಪೂಜೆ ಮಾಡಿ ಮನೆಗೆ ಕಳಿಸಿಕೊಡಿ ಅಂತ. ಯಾರು ಇರಲಿಲ್ಲ, ಒಬ್ಬ ಚಿಕ್ಕ ಹುಡುಗ ಇದ್ದ. ಹುಡುಗನ ಕೈಯಲ್ಲಿ ಕೊಟ್ಟು ಇದನ್ನು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಸಲ್ಲಿಸಿ ಮನೆಗೆ ಮುಟ್ಟಿಸಬೇಕು. ಆಯಿತು ಅಂತ ಚಿಕ್ಕ ಹುಡುಗ ಬಾಳೆಹಣ್ಣು ನೋಡಿದಾಗ ಒಳ್ಳೆ ರಸವತ್ತಾದ ಹಣ್ಣು, ಮಗುವಿಗೆ ತಿನ್ನಬೇಕು ಅಂತ ಅಪೇಕ್ಷೆ ಆಯಿತು. 2 ಬಾಳೆಹಣ್ಣು ಕಿತ್ತಿ ತಿಂದ. ಉಳಿದದ್ದನ್ನು ದೇವಸ್ಥಾನಕ್ಕೆ ತಲುಪಿಸಿದಾಗ ಅರ್ಚಕರಿಗೆ ಗೊತ್ತಾಯಿತು, 2 ಹಣ್ಣು ಕಿತ್ತಿದ್ದಾರೆ. ಆ ಹುಡುಗನನ್ನು ಸರಿಯಾಗಿ ಬೈದು, ದೇವರಿಗೆ ಬಂದ ಹಣ್ಣನ್ನು ತಿಂದಿದೆಯಾ ಅಂತ ಹುಡುಗನನ್ನು ಬೈದು ಉಳಿದ ಬಾಳೆಹಣ್ಣು ದೇವರಿಗೆ ಸಮರ್ಪಣೆ ಮಾಡಿ ಮನೆಗೆ ಕಳಿಸಿದರು. ರಾತ್ರಿ ದೇವರು ಸ್ವಪ್ನದಲ್ಲಿ ಯಜಮಾನನಿಗೆ, ನಿನ್ನೆ ಕಳಿಸಿದ ಬಾಳೆಹಣ್ಣಿನಲ್ಲಿ 2 ಹಣ್ಣು ಮಾತ್ರ ನನಗೆ ತಲುಪಿದೆ, ಉಳಿದ ಹಣ್ಣು ಮುಟ್ಟಲೇ ಇಲ್ಲ ಅಂತ. ಯಾವ 2 ಹಣ್ಣು ಆ ಹುಡುಗ, ಹಸಿದ ಹುಡುಗ ತಿಂದ, ಅದು ಡೈರೆಕ್ಟಾಗಿ ದೇವರಿಗೆ ತಲುಪಿ
ಆ ಹುಡುಗನನ್ನು ಬೈದು ಅರ್ಚಕ ಪೂಜೆ ಮಾಡಿ ಸಮರ್ಪಿಸಿದ್ದು ದೇವರಿಗೆ ಮುಟ್ಟಲೇ ಇಲ್ಲ. ಅಂದರೆ ಭಗವಂತನಿಗೆ ನೇರವಾಗಿ ಸಲ್ಲಬೇಕಾಗಿದ್ದರೆ ಯಾರು ಹಸಿದವರು, ಯಾರು ಬಡವರು, ಯಾರು ದೀನರು ದರಿದ್ರರು ಅವರಿಗೆ ಸಲ್ಲಿಸುವ ಸೇವೆ ದೇವರಿಗೆ ನೇರವಾಗಿ ಮುಟ್ಟುತ್ತೆ. ಅಂತಹ ಮಕ್ಕಳಿಗೆ ಮುಟ್ಟಿಸುವ, ಆ ಮೂಲಕ ಭಗವಂತನನ್ನು ಸೇವಿಸುವ ಇಂಥ ಒಂದು ಕಾರ್ಯ ಬಹಳ ಅವಶ್ಯಕವಾದದ್ದು. ಒಬ್ಬ ರಾಜಕಾರಣಿಗಳು ಇಡೀ ದಿನ ಅವರಿದ್ದು ಬರೀ ರಾಜಕೀಯ ವ್ಯವಹಾರದಲ್ಲಿ. ಆದರೆ ನಮ್ಮ ಅನಂತಕುಮಾರರು ಆದರ್ಶ ರಾಜಕಾರಣ ಮಾತ್ರವಲ್ಲ, ಈ ಒಂದು ಸೇವಾ ಕಾರ್ಯದಲ್ಲಿ, ಧರ್ಮ ಕಾರಣ, ಇಂಥ ಸೇವಾ ಕಾರ್ಯದಲ್ಲಿ ತಾವು ತೊಡಗಿಸಿಕೊಂಡು ರಾಜಕಾರಣಿಗಳಿಗೆ ಒಂದು ಆದರ್ಶವಾಗಿ ನಮ್ಮ ಅನಂತಕುಮಾರರು ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾವಾಗಲೂ ಒಬ್ಬ ಪುರುಷನ ಹಿಂದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಪತ್ನಿ ಮಹಿಳೆ ಇರ್ತಾಳೆ ಅಂತ. ಇಲ್ಲಿ ಹಾಗೆಲ್ಲ, ಒಬ್ಬ ಯಶಸ್ವಿನಿ ಮಹಿಳೆಯ ಹಿಂದೆ ಒಬ್ಬ ವೀರ ಪುರುಷ ಇದ್ದಾನೆ. ಪುರುಷನ ಹಿಂದೆ ಮಹಿಳೆಯಲ್ಲ, ಮಹಿಳೆಯ ಹಿಂದೆ ಅಂತ ಯಶಸ್ವಿ ಪುರುಷನಾಗಿ ಇವರು ಈ ತೇಜಸ್ವಿನಿಯಲ್ಲ, ಯಶಸ್ವಿನಿ ಈ ಕಾರ್ಯದಲ್ಲಿ ಅವರು ಯಶಸ್ಸನ್ನು ಪಡೆದಿದ್ದಾರೆ ಅಂತ. ಇವರಿಬ್ಬರು, ಒಬ್ಬರು ಅನ್ನಪೂರ್ಣೆ, ಎಲ್ಲರಿಗೂ ಅನ್ನ ವಿತರಣೆ ಮಾಡಿ ಎಲ್ಲ ಮಕ್ಕಳಿಗೆ ತಾಯಿಯಾಗಿ ಅನ್ನಪೂರ್ಣೆಯಾಗಿದ್ದರೆ, ನಮ್ಮ ಅನಂತಕುಮಾರರು ಶಿವನಿಗೆ ಒಬ್ಬ ಕುಮಾರ, ಈ ಇವರಿಗೆ ಅನಂತಕುಮಾರರು ಸಹಸ್ರ ಮಕ್ಕಳನ್ನು ಪಡೆದ ಇವರು ಶಿವಪಾರ್ವತಿಯರಂತೆ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದರ ಲಾಭ ಇದೇ ರೀತಿ ಇದು ಬೆಳೆಯಲಿ. ನಮ್ಮ ಬಾಲಗಂಗಾಧರ ನಾಥ ಸ್ವಾಮೀಜಿಯವರು ಬಾಲಕರಿಗಾಗಿ ಮಾಡಿದ ಈ ಸೇವೆಯನ್ನು ಅವರು ಉದ್ಘಾಟಿಸಿ ಅದೆಲ್ಲ ರೀತಿಯಿಂದ ಅದು ಗಂಗೆ ಅಖಂಡವಾಗಿ ಹರಿದಂತೆ ಇದು ಕೂಡ ಹರಿತಾ ಇದೆ, ಬೆಳೀತಾ ಇದೆ. ಆ ರೀತಿ ಯಶಸ್ವಿಯಾದ ರೀತಿಯಲ್ಲಿ ಇದು ಮುನ್ನಡೆಯಲಿ. ಇವತ್ತು ಅದಕ್ಕೆ ಸರಿಯಾಗಿ ನಮ್ಮ ನಿರ್ಮಲಾ ಸ್ವಾಮೀಜಿಯವರು ಬಂದಿದ್ದಾರೆ. ಅದು ಮತ್ತಷ್ಟು ಆನಂದ ಈ ಮಕ್ಕಳಿಗೆಲ್ಲ ದೊರೆಯುವಂತೆ ಈ ಯೋಜನೆ ಎಲ್ಲ ರೀತಿಯಿಂದ ಯಶಸ್ವಿಯಾಗಲಿ ಎಂಬುದಾಗಿ ಹಾರೈಸಿ ನಮ್ಮ ಮಾತನ್ನು ಮುಕ್ತಾಯ